ಈಗ ಎಲ್ಲಿ ನೋಡಿದ್ರು ಸಮೀರ್ ಸೌಜನ್ಯ ಧರ್ಮಸ್ಥಳದ ಸದ್ದು ನಿನ್ನೆಯಿಂದ ಆ ವಿಡಿಯೋ ಮಾಡಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದ ಸಮೀರ್ಗೆ ಸಂಕಷ್ಟ ಎದುರಾಯಿತು. ಅದೇನಂತ ನೋಡ್ಕೊಂಡ್ಬನ್ನಿ. ಸೌಜನ್ಯ ಪ್ರಕರಣದ ತನಿಖೆ ಎಲ್ಲಿಗೆ ಬಂತು ಅಂತ ಆಮೇಲೆ ಹೇಳ್ತೀನಿ. ಆಕೆ ದುರ್ಗೆಯ ಭಕ್ತೆ, ಅವರು ಮೃಗಗಳು. ಕಗ್ಗತ್ತಲಲ್ಲಿ ನರಕ ನೋಡಿದ ನಾಡಿನ ಮಗಳು ಸೌಜನ್ಯ. ಆ ಹೆಣ್ಣಿಗೆ ಎದುರಾದ ಸಾವು ಯಾವ ಶತ್ರುವಿಗೂ ಬರಬಾರದು. ಆಕೆಯ ನಗ್ನ ಶರೀರವನ್ನ ಮರಕ್ಕೆ ಕಟ್ಟಲಾಗಿತ್ತು. ಮರ್ಮಾಂಗದಲ್ಲಿ 6 ಇಂಚಿನಷ್ಟು ಮಣ್ಣನ್ನ ತುಂಬಲಾಗಿತ್ತು. ಕಲ್ಲಿನಲ್ಲಿ ಜಜ್ಜಲಾಗಿತ್ತು. ಮೈ ಮೇಲೆಲ್ಲ ಕಚ್ಚಿದ ಗುರುತುಗಳಿದ್ವು. ಅಷ್ಟೇ ಅಲ್ಲ, ಮತ್ತು ಬರುವಂತೆ ಮಾಡಿ ಆ ಮಂಪರು ಅವಸ್ಥೆಯಲ್ಲೇ 3 ಜಾಗಗಳಲ್ಲಿ ಸತತವಾಗಿ ಅವಳನ್ನ ಅತ್ಯಾಚಾರ ಮಾಡಿದ್ರು. ತೀರಿಕೊಂಡವಳು ದುರ್ಗೆಯ ಭಕ್ತೆ. ಆದ್ರೆ ಆ ಕಾರ್ಗತ್ತಲ ರಾತ್ರಿಯಲ್ಲಿ ಸೌಜನ್ಯ ಸಹಾಯಕ್ಕೆ ಮಂಜುನಾಥ ಸ್ವಾಮಿಯೂ ಬರಲಿಲ್ಲ, ದುರ್ಗೆಯೂ ಬರಲಿಲ್ಲ. ಆದ್ದರಿಂದ ರಕ್ಕಸರು ವಿಜೃಂಭಿಸಿದ್ರು. ಯೂಟ್ಯೂಬರ್ ಸಮೀರ್ ವಿರುದ್ಧ ಪ್ರಕರಣ, ಭೂತ ಬಂಧನಕ್ಕೆ ಪೊಲೀಸರ ಯತ್ನ. ಸೌಜನ್ಯ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ದ ಸಮೀರ್ಗೆ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಬಳ್ಳಾರಿಯಲ್ಲಿ ದೂರು ದಾಖಲಾಗಿದ್ದಕ್ಕೆ ಅಲ್ಲಿನ ಪೊಲೀಸರೇ ಆಗಮಿಸಿ ಬಂಧನಕ್ಕೆ ಮುಂದಾಗಿದ್ರು. ಆದರೆ ವಿಚಾರಣೆಗೆ ಸಹಕರಿಸುವುದಾಗಿ ಭರವಸೆ ನೀಡಿದ ಮೇಲೆ ನೋಟಿಸ್ ನೀಡಿ ಹಿಂದಿರುಗಿದ್ದಾರೆ. ಊರಿಗೆ ದೊಡ್ಡವರೇ ಕೊಲೆ ಮಾಡಿದವರ ಅನ್ನೋ ಟೈಟಲ್ನಲ್ಲಿ ಸಮೀರ್ ವಿಡಿಯೋ ಹಾಕಿದ್ರು. 6 ದಿನದಲ್ಲಿ ಆ ವಿಡಿಯೋ ಹತ್ತಿರ 1.5 ಕೋಟಿ ವೀಕ್ಷಣೆ ಪಡೆದಿದೆ. ಆ ವಿಡಿಯೋ ಬಗ್ಗೆ ಪರ ವಿರೋಧ ಚರ್ಚೆ ನಡೆದು ವಿರೋಧಿಸೋರು ಬಳ್ಳಾರಿಯಲ್ಲಿ ದೂರು ಕೊಟ್ರು. ಇನ್ನು ಕೆಲವರು ಸಮೀರ್ ಅಡ್ರೆಸ್ ಹಾಗೂ ವೈಯಕ್ತಿಕ ಮಾಹಿತಿ ಹಾಕಿದ್ರು. ಮತ್ತೆ ಕೆಲವರು ಕರೆ ಮಾಡಿ ಬೆದರಿಕೆ ಹಾಕಿದ್ರು. ಆದ್ದರಿಂದ ಸಮೀರ್ ಮಹೇಶ್ ತಿಮ್ರೋಡಿ ಮೊರೆ ಹೋದ್ರು. ಸದ್ಯ ಸಮೀರ್ಗೆ ವಕೀಲರ ಸಹಾಯವೂ ಸಿಕ್ಕಿದೆ. ಸೌಜನ್ಯ ಒಂದು ಹೆಣ್ಣು. ಆಕೆಯನ್ನ ಯಾರೂ ಮರೆಯಬೇಡಿ. ಕರುನಾಡ ಕೋಟಿ ಜನರು ಆಕೆಯ ಬೆನ್ನಿಗಿದ್ದಾರೆ. ಆಕೆಯ ಪರ ನಿರಂತರ ಹೋರಾಟಗಳು ನಡೆಯುತ್ತಿವೆ. ಆದರೂ ಆ ಪ್ರಕರಣ ಇಂದಿಗೂ ಚಿದಂಬರ ರಹಸ್ಯವಾಗಿ ಉಳಿದಿರೋದು ದುರಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದು 10-12 ವರ್ಷಗಳ ಹಿಂದೆ ನಡೆದಂತಹ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್. 10-12 ವರ್ಷಗಳ ಹಿಂದೆ ಅನೇಕರ ಪ್ರಕಾರ, ಅಂದ್ರೆ ಒಟ್ಟಾರೆಯಾಗಿ ಇದರ ಬಗ್ಗೆ ಸುದ್ದಿನೇ ಆಗಿಲ್ಲ ಅಂತ ಕೆಲವರು ಅಂದ್ಕೊಂಡಿದ್ರು. ಏನು ಸುದ್ದಿಯೇ ಮಾಡಿಲ್ಲ, ಹಿಂಗಾಗೋಯ್ತು. ಹಾಗೇನಿಲ್ಲ. 10-12 ವರ್ಷಗಳ ಹಿಂದೆ ಇದು ಬಹಳ ದೊಡ್ಡ ಸುದ್ದಿ ಆಯಿತು, ಚರ್ಚೆಗಳಾಗಿ ನಂತರ ಅದು ಸಿಬಿಐ ತನಕ ಹೋಗುತ್ತೆ. ಓಕೆ, ಅನೇಕರಿಗೆ ಏನಿದೆ ಅಂತಂದ್ರೆ ಇದನ್ನು ಯಾವುದೇ ಮೀಡಿಯಾಗಳು ಮುಟ್ಟೇ ಇಲ್ಲ ಇಲ್ಲಿ ತನಕ ಸುದ್ದಿ ಅಂತ. ಮುಟ್ಟಿದೆ, 12 ವರ್ಷಗಳ ಹಿಂದೆನೇ ಮುಟ್ಟಿದೆ. ಬಹಳ ದೊಡ್ಡ ಸುದ್ದಿ ಆಗಿದೆ. ಆಮೇಲೆ ಸದನದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ. ಸದನದಲ್ಲಿ ಇದರ ಬಗ್ಗೆ ಎಂಥ ಚರ್ಚೆಗಳಾಯಿತು ಅಂತಂದ್ರೆ, ಆಗ ಬೆಳ್ತಂಗಡಿಯ ಶಾಸಕರಾಗಿದ್ದಂತಹ ವಸಂತ್ ಬಂಗೇರ ಇದರ ಬಗ್ಗೆ ಬಹಳ ಜೋರಾಗಿ ಮಾತಾಡಿದ್ರು. ಸೊ ಇದು ಸುದ್ದಿ ಆಗಿಲ್ಲ ಅಂತ ನೀವು ಅನ್ಕೋಬೇಡಿ. ಇದು ಯಾಕೆ ಈಗ ಸುದ್ದಿ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ನಾನು ಹೇಳ್ತೀನಿ ಕತೆ. ಅಂದ್ರೆ ಅದು ಯಾಕೆ ಆಗ್ತಾ ಇಲ್ಲ ಅಂತ. ಸೌಜನ್ಯ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡಿತು 10-12 ವರ್ಷಗಳ ಹಿಂದೆ. ಬಹಳ ದೊಡ್ಡ ಸಿಬಿಐಗೆ ಹೋಗಿದೆ ಸರ್. ಇದು ಸಿಬಿಐಗೆ ಹೋಗಿ ಸಿಬಿಐ ತೀರ್ಪು ಕೂಡ ಬಂದಿದೆ ಕೋರ್ಟಲ್ಲಿ, ಸುಪ್ರೀಂ ಕೋರ್ಟಲ್ಲಿ. ಆ ತೀರ್ಪಿನ ನಂತರ ಇದು ಮತ್ತೆ ಗಲಾಟೆ ಆಗ್ತಾ ಇರೋದು. ಏನಾಯ್ತು ಅಂತಂದ್ರೆ, ತೀರ್ಪಲ್ಲಿ ಏನು ಬರುತ್ತೆ, ಒಬ್ಬಾತನನ್ನ ಅಲ್ಲಿ ಸಂತೋಷ್ ಎಂಬಾತನನ್ನ ಅರೆಸ್ಟ್ ಮಾಡಲಾಗತ್ತೆ. ಅರೆಸ್ಟ್ ಮಾಡಿದಂತ 10-12 ವರ್ಷಗಳ ನಂತರ ಇಲ್ಲ, ಇದರ ಬಗ್ಗೆ ಈತ ಇದನ್ನು ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ಯಾವುದೇ ಸಾಕ್ಷ್ಯಗಳಿಲ್ಲ, ಅಥವಾ ಅಂದ್ರೆ ಸರಿಯಾದ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ ಆತನನ್ನ ಬಿಡುಗಡೆ ಮಾಡಲಾಗತ್ತೆ. ಆಗ ಉಟ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಹಾಗಿದ್ರೆ ಯಾರು ಆ ರೇಪ್ ಅಂಡ್ ಮರ್ಡರ್ ಮಾಡಿದ್ದು? ಈತ ಅಲ್ಲದಿದ್ರೆ ಈತನ 12 ವರ್ಷ ಯಾರು ಶಿಕ್ಷೆ ಹಾಕಿಸಿದ್ರು? ಇದು ಪ್ರಶ್ನೆ ಉಂಟಾಗಿತ್ತು. ಈಗ ಇಲ್ಲಿ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದ್ರೆ, ಈಗ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಮಾಡ್ತಾ ಇದ್ದಾರೆ. ಆ ಹೋರಾಟದ ಮುಖಾಂತರ ಮತ್ತೊಮ್ಮೆ ಅದನ್ನ ಕೊಡೋದಕ್ಕಾಗೋದಿಲ್ಲ. ಅಥವಾ ಹಿರಿಯ ವಕೀಲರುಗಳು ಹೇಳೋ ಪ್ರಕಾರ ಮತ್ತೊಮ್ಮೆ ತನಿಖೆ ಮಾಡಿಸಿ ಅಂತ ಹೇಳಿ ಕೂಡ ಕೋರ್ಟ್ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕಿರುವಂತ 3ನೇ ಅಂಶಗಳು ಯಾವುದು? ಇನ್ನೊಂದು ಕಡೆ ಹೋರಾಟ ಮಾಡ್ತಿರೋರು ಸಂತೋಷ್ ಕುಮಾರ್ ಅದರಲ್ಲಿ ಅಲ್ಲವೇ ಅಲ್ಲ, ಧರ್ಮಸ್ಥಳಕ್ಕೆ ಸಂಬಂಧಪಟ್ಟವರು ಕೆಲವರಿದ್ದಾರೆ ಅನ್ನುವಂತ ಆರೋಪಗಳನ್ನು ಮಾಡ್ತಾ ಹೋಗ್ತಾರೆ. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಸಮೀರ್
ಈಗ ಸಮೀರ್ ಏನ್ ಮಾಡ್ತಾನೆ, ಈ ಹುಡುಗ ದೂತ ಅನ್ನುವಂತ ಯೂಟ್ಯೂಬರ್ ಸಮೀರ್ ಅದನ್ನು ಬಹಳ ಅದ್ಭುತವಾಗಿ ಅದು ಏನಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಸೌಜನ್ಯ ಕೇಸಲ್ಲಿ ತನಿಖೆ ನಡೆದು ಅದಕ್ಕೆ ಶಿಕ್ಷೆ ಆಗಲೇಬೇಕು ಅಂತ ಹೇಳೋರು ನೋಡಿ ಈ ತರ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಆ ತರ ಆಗಿಲ್ಲ, ಇದು ಧರ್ಮಸ್ಥಳ ಕುಟುಂಬದವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ, ಇಂಥ ಸಾಕ್ಷ್ಯಗಳು ಇದ್ದಿದ್ರೆ ನೀವು ಯಾಕೆ ಅದನ್ನ ಕೋರ್ಟ್ ಅಲ್ಲಿ ಕೊಟ್ಟಿಲ್ಲ ಅಂತ ಅವರು ಪರ ವಿರೋಧಗಳು ಬರ್ತಾ ಇದೆ. ಆದ್ರೆ ಒಂದಂತೂ ಸತ್ಯ ವೀಕ್ಷಕರೇ, ಸೌಜನ್ಯ ಕೊಲೆಗೆ ನ್ಯಾಯ ಸಿಗಲೇಬೇಕಿದೆ. ಆದ್ರೆ ಒಂದು ವಿಚಾರ ನೆನಪಿರಲಿ ನಿಮಗೆ, ನಾನು ಇವತ್ತು ಮಾತಾಡ್ತಾ ಇದ್ದೆ, ಬೆಂಗಳೂರು ಸಿಟಿಯಲ್ಲಿ 100 ಕೊಲೆಗಳ ಪೈಕಿ ಈಗಲೂ ಕೂಡ 70% ಆ ಕೊಲೆಗಳು ಯಾರು ಮಾಡಿದ್ರು ಅಂತ ಇಲ್ಲಿ ತನಕ ಉತ್ತರಗಳೇ ಸಿಕ್ಕಿಲ್ಲ. ನೀವೊಂದು ಪ್ರಶ್ನೆ ಕೇಳ್ತೀರಲ್ವ, ಹಾಗಿದ್ರೆ ಯಾರು ಮಾಡಿದ್ದು ಅಂತ ಹೇಳಿ ಸಿಗಬೇಕು ಅಂತ ಹೇಳಿ ಸಿಗದೆ ಹೋದಂತ ಅನೇಕ ಪ್ರಕರಣಗಳಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಆಕೆ ಕೊಲೆಯಾದಾಗ ಎಲ್ಲರ ಕಣ್ಣು ಅವರ ಮೇಲಿತ್ತು. ಯಾರ ಮೇಲೆ? ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಕುಟುಂಬದ ವ್ಯಕ್ತಿ ಮೇಲೆ ಇತ್ತು. ಆ ವ್ಯಕ್ತಿ ಬೇರಾರು ಅಲ್ಲ, ನಿಶ್ಚಲ್ ಜೈನ್ ಅಂತ ಆಗ ಆರೋಪ ಕೇಳಿ ಬಂದಿತ್ತು. ವೀರೇಂದ್ರ ಹೆಗಡೆ ಸಹೋದರ ಹರ್ಷೇಂದ್ರ ಪುತ್ರ ನಿಶ್ಚಲ್. ಸೌಜನ್ಯ ಹತ್ಯೆ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಹೆಸರು ಉಲ್ಲೇಖ ಆಗುತ್ತೆ. ಕಾಲಾನಂತರದಲ್ಲಿ ಇಡೀ ಪ್ರಕರಣ ಸಿಬಿಐಗೆ ಹಸ್ತಾಂತರವಾಗುತ್ತೆ. ಅಲ್ಲಿ ನಿಶ್ಚಲ್ ಜೈನ್ ಅನ್ನು ಪ್ರಶ್ನೆ ಮಾಡಿದೀವಿ, ಅಲ್ಲಿ ಧರ್ಮಾಧಿಕಾರಿಗಳನ್ನು ಕೂಡ ಪ್ರಶ್ನೆ ಮಾಡಿದೀವಿ. ಈಗಲೂ ನಿಮ್ಗೆ ಸಿಗತ್ತೆ. ಆಗಿನ ಕಾಲದಲ್ಲಿದ್ದಂತಹ ಎಲ್ಲ ಚಾನೆಲ್ಗಳು ಕೂಡ ಅದನ್ನ ಮಾಡಿದೆ. ಈಗಲೂ ಕೂಡ ನೀವು ಹುಡುಕಿದ್ರೆ 10-12 ವರ್ಷಗಳ ಹಿಂದೆ ನಿಶ್ಚಲ್ ಜೈನ್ ಅನ್ನ ಮಾತಾಡಿಸಿದ್ದು, ಧರ್ಮಾಧಿಕಾರಿಗಳನ್ನ ವೀರೇಂದ್ರ ಹೆಗಡೆ ಅವರನ್ನ ಮಾತಾಡಿಸಿದ್ದು ಎಲ್ಲವೂ ಇದೆ. ಇದನ್ನು ಸುದ್ದಿ ಮಾಡಿಲ್ಲ ಅಂತ ಅನ್ಕೋಬೇಡಿ, ಯಾವುದು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡಿದೆ. ಅದಾದ ನಂತರ ಸಿಬಿಐ ಅದಕ್ಕೆ ಅದಕ್ಕೊಂದು ಇದು ಕೊಡ್ತಲ್ಲ, ಏನು ಕೊನೆಯದಾಗಿ ಏನಾಗಿದೆ ಅಂತ ಹೇಳಿ ತೀರ್ಪು ಕೊಡ್ತಲ್ಲ. ತೀರ್ಪಲ್ಲಿ ಈತ ಅಲ್ಲ, ಈತ ಇದನ್ನು ಮಾಡಿದ್ದಾನೆ ಅನ್ನೋದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ಹೇಳಿ ಹೇಳಿದ ಕಾರಣದಿಂದ ಅದು ಮತ್ತೆ ತನಿಖೆ ಆಗಬೇಕು ಅಂತ ಆಗ್ತಿರೋದಷ್ಟೇ. ಓಕೆ, ಇನ್ನು ಸಿಬಿಐ ಅಧಿಕಾರಿಗಳು ಕೂಡ ನಿಶ್ಚಲ್ ಹಿಂದೆ ಬಿದ್ದಿದ್ರು. ಆ ಸಂದರ್ಭದಲ್ಲಿ ಅಪರಾಧ ನಡೆದಾಗ ನಿಶ್ಚಲ್ ಎಲ್ಲಿದ್ದ ಅಂತ ತಡಕಾಡಿದ್ರು. ಆದ್ರೆ ಅಪರಾಧ ನಡೆದಾಗ ನಿಶ್ಚಲ್ ಅಮೆರಿಕದಲ್ಲಿದ್ದ ಅಂತೇಳಿ ಆಗ ಕಂಡು ಬಂದಿದ್ದು. ನಿಶ್ಚಲ್ ತಂದೆ ಹರ್ಷೇಂದ್ರ ಕುಮಾರ್ ಅಂದ್ರೆ ವೀರೇಂದ್ರ ಹೆಗಡೆಯವರ ಸಹೋದರ ಹರ್ಷೇಂದ್ರ ಕುಮಾರ್ ನಿಶ್ಚಲ್ ಅಮೆರಿಕದಲ್ಲಿದ್ದ ಅನ್ನೋದಕ್ಕೆ ಸಕಲ ದಾಖಲೆಗಳನ್ನು ಕೊಟ್ಟಿದ್ರು. ಪಾಸ್ಪೋರ್ಟ್ ಕೊಟ್ಟಿದ್ರು, ವೀಸಾ ಕೊಟ್ಟಿದ್ರು, ಬ್ಯಾಂಕ್ ವ್ಯವಹಾರ ದಾಖಲೆ ಕೂಡ ಕೊಟ್ಟಿದ್ರು. ನಿಶ್ಚಲ್ ಜೈನ್ ಅಮೆರಿಕದಲ್ಲಿ ಅನ್ನೋದು ದೃಢಪಟ್ಟಿತ್ತು. ಅಂದ್ರೆ ತನಿಖೆಯ ವೇಳೆ ದಾಖಲೆ ಇದ್ದಿದ್ದಕ್ಕೆ ನಿಶ್ಚಲ್ ಕೂಡ ಪ್ರಕರಣದಿಂದ ಮುಕ್ತರಾದರು. ಓಕೆ, ಯಾರು ಅರೆಸ್ಟ್ ಆಗಿದ್ದ, ಯಾರು ಸಂತೋಷ್, ಆತ ಕೂಡ ಮೊನ್ನೆ ಅಂದ್ರೆ ಕೆಲವು ವರ್ಷಗಳ ಹಿಂದೆ ಇಲ್ಲ ಈತ ಇದನ್ನು ಮಾಡಿದ್ದಾನೆ ಅಂತ ಯಾವುದೇ ರೀತಿಯಲ್ಲಿ ಸಾಕ್ಷ್ಯಗಳು ಸಿಗ್ತಾ ಇಲ್ಲ ಹೇಳಿ ಆತನನ್ನ ಕೂಡ ಬಿಡುಗಡೆ ಮಾಡಲಾಯಿತು. ಬಿಡುಗಡೆ ಆದ ನಂತರ ಇಲ್ಲ ಸಂತೋಷ್ ಮಾಡಿದ್ದಲ್ಲ ಅವರೇ ಮಾಡಿದ್ದು ಅಂತೇಳಿ ಮತ್ತೆ ಹೋರಾಟಗಳು ಶುರುವಾಗಿದ್ದು. ಇದು ಕ್ಲಾರಿಟಿ ನಾನು ನಿಮ್ಗೆ ಕೊಡ್ತಾ ಇರುವಂತದ್ದು. ಈಗ ಇನ್ನಷ್ಟು ಇದರ ಬಗ್ಗೆ ಚರ್ಚೆಗಳಾಗುತ್ತೆ ಬಿಡಿ, ಚರ್ಚೆಗಳಾಗಬೇಕು ಕೂಡ. ಇಲ್ಲಿವರೆಗೆ ಸೌಜನ್ಯ ಪ್ರಕರಣದ ತನಿಖೆ ನಡೆದಿದ್ದಿಷ್ಟು. ಇದು ಆನ್ ರೆಕಾರ್ಡ್ ಎಲ್ಲಾ ಕಡೆ ಇದೆ. ನೀವು ಹಳೆ 10-12 ವರ್ಷದ ಹಿಂದೆ ಯಾವುದೇ ಚಾನೆಲ್ನ ಯೂಟ್ಯೂಬ್ಗಳು ಆಗ ಇದ್ರೆ ಕೆಲವೆಲ್ಲ ನೀವು ವೆಬ್ಸೈಟ್ಗೆ ಹೋಗಿ ಹುಡುಕಿದ್ರೆ ಸಿಗತ್ತೆ ಯಾವೆಲ್ಲ ರೀತಿಯಲ್ಲಿ ತನಿಖೆ ಆಗಿದೆ ಅಂತ. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಇಲ್ಲ ಯೂಟ್ಯೂಬರ್ಗಳು ಮಾತ್ರ ಮಾಡ್ತಾ ಇದ್ದಾರೆ, ಇದನ್ನು ಮೈನ್ ಸ್ಟ್ರೀಮ್ ಮೀಡಿಯಾ ಮುಟ್ಟಿಲ್ಲ. ನೋ, ದೊಡ್ಡ ದೊಡ್ಡ ಚರ್ಚೆಗಳಾಗಿದೆ. ನಿಮ್ಗೆ ಕೆಲವರು ಗೊತ್ತಿಲ್ಲ. ನಿಶ್ಚಲ್ ಜೈನ್ ಪ್ರಶ್ನೆ ಮಾಡಲಾಗಿದೆ, ಹರ್ಷೇಂದ್ರ ಕುಮಾರ್ ಅವರನ್ನು ಪ್ರಶ್ನೆ ಮಾಡಿದ್ದೀವಿ, ಆಮೇಲೆ ಸಂತೋಷ್ ಫ್ಯಾಮಿಲಿಯನ್ನು ಪ್ರಶ್ನೆ ಮಾಡಿದ್ದೀವಿ, ಧರ್ಮಾಧಿಕಾರಿಗಳನ್ನು ಪ್ರಶ್ನೆ ಮಾಡಿದ್ದೀವಿ, ಎಲ್ಲವೂ ಆಗಿದೆ. ಆ ನಂತರ ಅದು ಸಿಬಿಐಗೆ ಹೋಗಿದ್ದು. ಆಮೇಲೆ ಯಾಕೆ ಸರ್ ಮತ್ತೆ ಕೊಡೋಕ್ಕಾಗೋದಿಲ್ವ ಅಂತ ಹೇಳಿ ವಾಪಸ್ ಸಿದ್ದರಾಮಯ್ಯನವ್ರಿಗೂ ಕೇಳಿದ್ದೀವಿ. ಅದಕ್ಕೆ ಅವರು ಹೇಳಿದ್ದಾರೆ ಒಮ್ಮೆ ಸಿಬಿಐ ಕೊಟ್ಟ ನಂತರ ಮತ್ತೆ ಕೊಡೋಕ್ ಬರೋದಿಲ್ಲ ಅಂತಲೂ ಹೇಳಿದ್ದಾರೆ. ಅರ್ಥ ಆಯ್ತಾ? ಹೋರಾಟ ಮಾಡಿದಾಗ ಅದು ಮತ್ತೆ ಇದನ್ನು ತಗೊಳ್ಳಿ ಅಂತ ಹೇಳಕ್ ಬರೋದಿಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಅವಕಾಶಗಳಿದೆ ನೋಡ್ಬೇಕೀಗ, ಆಯ್ತಾ? ಆದರೆ ಈಗಲೂ ಕೂಡ ಈ ಪ್ರಕರಣದಲ್ಲಿ ಹಲವಾರು ಅನುಮಾನಗಳಿವೆ. ಸೂಕ್ತ ತನಿಖೆ ನಡೆಸಿ ಸಹೋದರಿ ಸೌಜನ್ಯಗೆ ನ್ಯಾಯ ಕೊಡಿಸಬೇಕು. ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಿದೆ, ಈ ತರ ಒಮ್ಮೆ ಬಂದುಬಿಟ್ರೆ ನೆಕ್ಸ್ಟ್ ಅವಕಾಶಗಳಿಲ್ವಾ? ನಮ್ಮಲ್ಲಿರುವಂತದ್ದು ಅತ್ಯಮೂಲ್ಯವಾಗಿರುವಂತದ್ದು ಯಾವುದು? ಸಿಬಿಐ ಎನ್ಕ್ವೈರಿ ಮಾಡಿ ಆಗಿದೆ ಅಂತ ಈಗಿರುವಂತದ್ದು. ಮತ್ತೆ ಯಾವುದರಲ್ಲಿ ಮಾಡಿಸಬೇಕು? ಈ ಪ್ರಶ್ನೆ ಇಲ್ಲಿ ಬಂದು ನಿಂತಿದೆ. ಎಸ್